ನಟ ಶಿವರಾಜ್ ಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಅವರು ಅಮೆರಿಕಾಗೆ ಟ್ರೀಟ್ಮೆಂಟ್ಗೋಸ್ಕರ ಇವತ್ತು ಹೊರಡ್ತಾ ಇರುವಂಥ ಸಂದರ್ಭ. ಬಟ್ ಏನು ಅದು ಸ್ವಲ್ಪ ಒಂದು ಆತಂಕ ನನಗೆ ಅದಕ್ಕೇನೆ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಫ್ಯಾನ್ ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಅಂದರೆ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತೆ ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಬರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀನಿ, ಭಾರತದಿಂದ ಆಚೆ ಇರ್ತೀನಿ, ಸ್ವಲ್ಪ ಅದು ಒಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ, ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ. ಆಮೇಲೆ ಅಬೋವ್ ಆಲ್ ಎಲ್ಲ ಮೀಡಿಯಾನ ಅಷ್ಟೊಂದು, ಎಲ್ಲ ಚಾನಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ತೋರಿಸಿದ ಅಭಿಮಾನ ಇರ್ಬೋದು, ಇಷ್ಟವರೆಗೂ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟಿದೆ. ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್, ಒಂದು ಲವ್ ನಮ್ಮೇಲೆ ಇಟ್ಟಿದೆ. ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ವಿಲ್ ಬಿ ಬ್ಯಾಕ್ January 25th ಫ್ಲೈಟ್, ಅಲ್ಲಿಂದ 26th ಇರ್ತೀನಿ ನಾನು. MCI ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ. ಶಿವಣ್ಣ ಕೋಟ್ಯಾಂತರ ಅಭಿಮಾನಿಗಳು ಹರಕೆಯನ್ನು ಹೊತ್ಕೊಂಡ್ರು. ಅಂದರೆ ನೀವು ಬರೋ ತನಕ ದಿನನಿತ್ಯ ಅರ್ಚನೆ ಪೂಜೆ 24 ಅದು ಪ್ರೀತಿ ಅಷ್ಟೇ. ಎಲ್ಲರದ್ದು ವಿಶಸ್ ಬೇಕು. ಅದು ತುಂಬ ಐ ಥಿಂಕ್ ಆ ಪ್ರೀತಿಗೆ ಏನು ಕೊಟ್ಟರು ಕಮ್ಮಿನೇ. ಮಿಸ್ ಮಾಡ್ಕೊತೀನಿ ಎಲ್ರೂ. January 1st ಇರಲ್ಲ, ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೇದಾಗಲಿ. ನಮಗೇನು 20th UI ರಿಲೀಸ್ ಆಗ್ತದೆ, ಆ ಚಿತ್ರಕ್ಕೆ ಒಳ್ಳೇದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತದೆ. ಸೊ ಎರಡು ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿದೆ. ಅದರಿಂದ ಈ 2 ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ಥಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ವೆರಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಚೆನ್ನಾಗಾಗಲಿ. ವಾಪಸ್ ಬಂದಮೇಲೆ ಜೊತೆಗೆ ಮತ್ತು ಡಾಕ್ಟರ್ ಈಗ ನಾನು ಗೀತಾ, ನಾನು ಚಿಕ್ಕಮಗಳು ಹೋಗ್ತೇನೆ, ನಿವೇದಿತ. 28ನೇ ತಾರೀಕು ಮದುವೆ ಬರ್ತಾ ಇದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಅಂತ, ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಂಡು ಅಂತ ಹೇಳಿದ್ರು. ಇಲ್ಲ ಹೇಳಿ ನೀವು ಇಲ್ಲ ಅಣ್ಣ, ನೀವು ಬರ್ತೀರಾ, ನೀವು ಆರಾಮಾಗಿ ಇದೆಲ್ಲ ಏನು ವಿಷಯನೇ ಅಲ್ಲ ನಿಮ್ಮದು. ಬಟ್ ಎವ್ರಿಥಿಂಗ್ ಇಸ್ ಇನ್ ಸೇಫ್ ಇದರಲ್ಲಿದೆ. ಏನು ಯಾರು ಭಯ ಪಡಬೇಕಾದಿಲ್ಲ. ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ, ಅದೊಂದಿದೆ. ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗ ಸ್ಟಾರ್ ಥರ ಏನೇ ಆಡಿದ್ರೂ ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ. ಬಟ್ ಧೈರ್ಯ ಇದ್ದೇ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಯಾಕಂದರೆ ಇಲ್ಲಾಂದರೆ ಈ ಒಂದು 2 days 3 days ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ ಹತ್ರದಿಂದ ಪಡೆದು, ಹಾರ್ಟ್ ರೇಟ್ ಇರ್ಬೋದು, ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್. ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್, ಕಲ್ಚರ್ ರಿಪೋರ್ಟ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಸೊ ಅದು ನನಗೊಂದು ಒಳ್ಳೆ ಖುಷಿ, ಆಮೇಲೆ ಒಂದು ಧೈರ್ಯ. ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗ್ಬಿಟ್ಟು ಬನ್ನಿ ಸರ್ ಅಂತ. ಶಶಿಧರ್ ಅವರು, ದಿಲೀಪ್ ನನ್ನ ಸನಿಲ್ಲ, ಈಸ್ ಯೂರಾಲಜಿಸ್ಟ್. ಅದರಿಂದ ಐ ಥಿಂಕ್ ಎವ್ರಿಬಡಿ ನನಗೆ ತುಂಬಿದ್ದಾರೆ. ವಿದೇಶಗಳಿಗೆ ಹೋಗಿದ್ದೀರಾ ನೀವು? ಈ 1 month ಯಾವತ್ತೂ ಹೋಗಿಲ್ಲ ಅಂತ? ಇಲ್ಲ, 1 month ಹೋಗಿಲ್ಲ. ಆಗಿದೆ 15 days ಹೋಗಿದ್ದೀನಿ. ಆಮೇಲೆ ಲಂಡನ್ಗೆ ಹೋಗ್ಬೇಕಾದ್ರೆ 10 days 11 days ಅಷ್ಟೇ. ಫಸ್ಟ್ ಟೈಮ್ 1 month ಮೇಲೆ. ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ, ಯಾಕಂದರೆ ನಾವು ನೋವಿಂದ ಬರ್ತೀವಿ, ಬಟ್ ಶಿವಣ್ಣ ನಗ್ನಗ್ತಾನೆ ಇರ್ತಾರೆ, ಎಲ್ಲನೂ ಖುಷಿ ಆಗ್ತಾರೆ. ನಾವು ನೋವು ತಿಂತೀವಿ ಅನ್ನೋ ಕಾರಣ ನಮ್ಮನ್ನ ಅವ್ರು ನೋವು ತೋರಿಸ್ಕೊಳ್ಳೋದು ಇರುತ್ತೆ. ನಮಗೆ ಇರುತ್ತೆ. ನಾವು ನಮ್ಮ ರಿಲೇಟಿವ್ಸ್ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗ್ತೀವಿ. ಆಮೇಲೆ ಎಲ್ರಿಗೂ ಶಿವಣ್ಣನ ತುಂಬ ಇದಾಗಿ ನೋಡಿ ಅಭ್ಯಾಸ ಎಲ್ಲ, ಸ್ವಲ್ಪ ಇದಾದ್ಮೇಲೆ ಇದಾಗುತ್ತೆ ಅಷ್ಟೇ. ಅದರ್ವೈಸ್ ಥ್ಯಾಂಕ್ ಯು. ಸೊ ಇದು ಶಿವರಾಜ್ ಕುಮಾರ್ ಅವರು ತಮಗಿರುವಂಥ ಅನಾರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ಪಡೆಯುವಂಥ ನಿಟ್ಟಿನಲ್ಲಿ, ಇನ್ಫ್ಯಾಕ್ಟ್ ಒಂದು ಶಸ್ತ್ರಚಿಕಿತ್ಸೆ ಆಗ್ತಾ ಇದೆ ಅವರಿಗೆ. ಅದಕ್ಕೋಸ್ಕರ ಅವರು ಅಮೆರಿಕಕ್ಕೆ ಹೋಗ್ತಾ ಇರುವಂಥ ಸಂದರ್ಭ. ಅಲ್ಲಿ ಹೇಳಿದ್ರು, ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಏನೋ ಹೇಳಿದ್ರು. ಸೊ ಆ ಹಾಸ್ಪಿಟಲ್ನಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡೆಯುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಅಮೆರಿಕಾಗೆ. ಮತ್ತು ಇನ್ನೊಂದು ವಿಚಾರ ಅಂತಂದರೆ, ಶಿವರಾಜ್ ಕುಮಾರ್ ಅಂತಂದರೆ ಭಾಳ ಎನರ್ಜೆಟಿಕ್ ಆಗಿರುವಂಥ ಒಬ್ಬ ನಟ ಅವರು.
ಸೊ ಈಗ ಅವರು ಪಡ್ಕೊಳ್ಳೋಕೆ ಹೋಗ್ತಾ ಇರುವಂಥ ಕಾಯಿಲೆ ಟ್ರೀಟ್ಮೆಂಟ್ ಏನಿದೆ ಅದು ಕೂಡ ಭಾಳ ಗಂಭೀರವಾದಂಥ ಕಾಯಿಲೆನೇ, ಹೆಸರು ಕೇಳಿದಂಥ ಸಂದರ್ಭದಲ್ಲಿ. ಬಟ್ ಅದನ್ನು ನಾನು ಭಾಳ ನೀಟಾಗಿ ಫೇಸ್ ಮಾಡ್ತೀನಿ, ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತ ಅದೇ ಎನರ್ಜಿಲಿ ಶಿವರಾಜ್ ಕುಮಾರ್ ಅವರು ಹೋಗ್ತಾ ಇರುವಂತಹ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್. ಬಟ್ ಏನೇ ಆದರೂ ಸ್ವಲ್ಪ ಆತಂಕ ಅನ್ನೋದಿರುತ್ತೆ. ಅದಕ್ಕೇನೇನಿಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ಒಂದು ದುಃಖ ಅಷ್ಟೇ ಏನಿಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತೆ, ಅದು ಪಾಸಿಟಿವ್ ಆಗಿದೆ, ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಬಗ್ಗೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ. ನೋಡ್ತಾ ಇದೀವಲ್ಲ, ಇದು ಶಿವರಾಜ್ ಕುಮಾರ್ ಅವರು ಈಗ ಅಮೆರಿಕಕ್ಕೆ ಹೊರಟಿರುವಂತಹ ಸಂದರ್ಭ. ಇವತ್ತು ಸಂಜೆ ಅವರಿಗೆ ಫ್ಲೈಟ್ ಇರೋದು. ಸೊ ಅವರೀಗ ಹೊರಡ್ತಾ ಇರುವಂಥ ಟೈಮನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಪತಿಗೆ ಸಾಥ್ ಕೊಡ್ತಾ ಇದ್ದಾರೆ. ಕಿರಿ ಮಗಳು ಕೂಡ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಬಂದಿರುವಂಥ ಅಪಾರ ಅಭಿಮಾನಿಗಳು ಭಾಳ ಖುಷಿಯಿಂದ ನೀವು ಏನಾಗಲ್ಲ, ಆರಾಮಾಗಿ ಬರ್ತೀರಾ ಶಿವಣ್ಣ, ಹೋಗಿ ಬನ್ನಿ ಅಂತೇಳಿ ಭಾಳ ಕಾನ್ಫಿಡೆನ್ಸಲ್ಲಿ ಕಳಿಸ್ಕೊಡ್ತಾ ಇರುವಂಥದ್ದನ್ನು ಕೂಡ ನೋಡೋದು. ಅದೇ ಕಾನ್ಫಿಡೆನ್ಸಲ್ಲಿ ಶಿವಣ್ಣ ಕೂಡ ಹೋಗ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಹೆಸರು ಕೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಭಯ ಅಥವಾ ಆತಂಕ ಅವ್ರ ಅಭಿಮಾನಿಗಳಿಗೆ ಸಹಜವಾಗಿ ಆಗುತ್ತೆ. ಬಟ್ ಇಲ್ಲಿ ತನಕ ಅದ್ರಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಚೆಕಪ್ ಆಗಿದೆಯೋ ಅದರಲ್ಲೆಲ್ಲ ನನಗೆ ಭಾಳ ಚೆನ್ನಾಗೇ ಇದೆ, ಸುಧಾರಿಸ್ಕೊಳ್ತಾ ಇದ್ದೀನಿ, ನಾನು 100% ಆರಾಮಾಗಿ ನಾನು ಕ್ಯೂರ್ ಆಗಿ ಬರ್ತೀನಿ ಅನ್ನುವಂಥ ಕಾನ್ಫಿಡೆನ್ಸನ್ನು ಶಿವರಾಜ್ ಕುಮಾರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ.